ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಇಂದು ಗುಳೇದಗುಡ್ಡ ನಗರದ ಪ್ರಖ್ಯಾತ ವೈದ್ಯರು ಆದ ಚಂದ್ರಕಾಂತ ಜವಳಿ ಅವರ 50ನೇ ಹುಟ್ಟು ಹಬ್ಬದ ನಿಮಿತ್ತವಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬಾಗಲಕೋಟೆ ಎಂಡಿ ಘಟಕ ಸಮುದಾಯ ಆರೋಗ್ಯ ಕೇಂದ್ರ ಹಾಗೂ ಜವಳಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಗುಳೇದಗುಡ್ಡ ಇವರ ಸಂಯೋಗದೊಂದಿಗೆ ರಕ್ತದ ಒತ್ತಡ ಹಾಗೂ ಬಿಪಿ ಹಾಗೂ ಸಕ್ಕರೆ ಕಾಯಿಲೆ ಹಾಗೂ ಮಧುಮೇಹ ರೋಗಿಗಳ ಉಚಿತ ತಪಾಸಣೆ ಶಿಬಿರವನ್ನ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಸಕ್ಕರೆ ಕಾಯಿಲೆ ಬಗ್ಗೆ ಡಾಕ್ಟರ್ ಚಂದ್ರಕಾಂತ ಜವಳಿ ಅವರು ರೋಗಿಗಳಿಗೆ ಧೈರ್ಯ ತುಂಬಿದ್ದಾರೆ. ಮುಖ್ಯ ವೈದ್ಯಾಧಿಕಾರಿಗಳು ಹಾಗೂ ಈ ಒಂದು ಕಾರ್ಯಕ್ರಮದ CS ಜೋಡಿ ಸರ್ ಅವರೇ ಹಾಗೂ ತಂದೆಯ ಸ್ವರೂಪರಾದಂತಹ ಪೂಜ್ಯ ಶ್ರೀಕಾಂತ್ ಜವಳಿ ಅವರ ತಂದೆಯವರಂದ್ರು ನಮ್ಮ ತಂದೆಯವರಂದ್ರು ಎರಡು ಒಂದೇ. ಯಾಕಂದ್ರೆ ಅವ್ರು ಇವತ್ತಿಗೂ ನೀವು ಸರ್ ಮಕ್ಕ ನೋಡಂದ್ರಿ, ಅವ್ರ ಅಪ್ಪರ ಮಕ್ಕ ನೋಡಂತೀನಿ ನಾನು. ಅಷ್ಟು ಸೌಲಭ್ಯದಿಂದ ಇವತ್ತಿನವರಿಗೆ ಅವ್ರು ಇರ್ತಾರ. ಯಾಕಂದ್ರೆ ಅದು ಹೆಲ್ತಿ ಮನ್ಯಾಗ ಆಗುತ್ತೆ. ಅದೇ ರೀತಿಯಾಗಿ ಅವ್ರ ಕುಟುಂಬದಿಂದ ಬಂದಂತಹ ಶ್ರೀಮತಿ ಜವಳಿ ಮೇಡಮ್ ಅವರಿಗೂ ನಾನು ನಮಸ್ಕಾರಗಳಿಗೆ ರಾಜೀವ್ ಹಾಗೂ ಹೆಗ್ಡೆ ಮೇಡಮ್ ಅವರು ಹಾಗೂ ನಮಸ್ಕರಿಸಿ ನಾನು ಎರಡು ಮಾತು ಮಾತಾಡಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಸಾಧನೆ ಮಾಡಿದವ್ರ ಬಗ್ಗೆ ಹೇಳ್ಬೇಕಂದ್ರೆ ನಾವು ಮತ್ತೆ ಸಾಧನೆ ಮಾಡಿರ್ಬೇಕು, ಅವರಷ್ಟೇ ಸಾಧನೆ ನಾವು ಮಾಡಿಲ್ಲ ಅಂದ್ರೂ ಎರಡು ನಾನು ಮಾತಾಡ್ಬೇಕಪ್ಪ ಅಂದ್ರೆ ಈ ಒಂದು ಹಾಸ್ಪಿಟಲ್ದಾಗ ಕೆಲಸ ಮಾಡಿರ್ತಾರೆ. ನಿಮ್ಗೆ ಗೊತ್ತಿರಬೇಕು, ಒಂದು 15-20 ವರ್ಷದಿಂದ ಇಲ್ಲಿ ನೌಕರಿ ಮಾಡ್ತಕ್ಕಂತಹ ನೌಕರಿದಾಗ ನೀವು ಏನು ಅದಿರಲ್ಲ, ನಾವು ವಾರಕ್ಕೊಮ್ಮೆ 2 ಸಲ ಬಂದು ನಿಮ್ಗೆ ನಾವಿಲ್ಲಿ ದಾಯಿ ಮಾಡಿರ್ತೀವಿ, ಅದು ಸರಿ ಇಲ್ಲ ಇದು ಸರಿ ಇಲ್ಲ. ಯಾವಾಗ ಜವಳಿ ಡಾಕ್ಟರು ಸರ್ಕಾರ ದವಾಖಾನೆಗೆ ಬಂದರು ನಾವು ಬರುವುದನ್ನು ನಿಲ್ಲಿಸಿದ್ವಿ. ಯಾಕಂದ್ರೆ ಅವ್ರಿಗೆ ನಾವು ಅವ್ರ ಬಗ್ಗೆ ಹೇಳ್ಬೇಕಂತಲ್ಲ, ಒಬ್ಬರು ಯಾರು ಒಬ್ಬ ಪ್ರೆಸ್ ರಿಪೋರ್ಟರ್ ಆಗಲಿ ಯಾವನೂ ಆಗಲಿ ಅವ್ರು ಸರಿಯಾಗಿ ಹಾಕಿದ್ದಿಲ್ಲ. ಹಿಂದಕ್ಕಿದ್ದಂಥ ಡಾಕ್ಟ್ರಿಗೆ ಎಲ್ಲ ಹರೇಸ್ಮೆಂಟ್ ಆಗ್ಯಾವು, ಸಿಸ್ಟರ್ಸು ಹಾಗಾಗಿದ್ರು, ಎಲ್ಲರೂ ಸ್ವಲ್ಪ ಸಿಬ್ಬಂದಿಗಳು ಕೆಲವೊಂದು ಇದ್ದು ಲೋಪಗಳಿದ್ದು ನಾವು ಅವಾಗ ಬ್ರ್ಯಾಂಡ್ ಹತ್ತಿದ್ವಿ. ಈಗ ಅವ್ರ ಡಾಕ್ಟರ್ ಇಲ್ಲಿ ಬಂದಿಂದ ಯಾರಿಗೂ ಮಿಸಲಾರ್ದಂಗೆ ಮಾಡಿದ್ರು. ಅವ್ರದೊಂದು ದೊಡ್ಡ ಸಾಧನೆ ಏನಪ್ಪ ಅಂತಂದ್ರೆ ಪ್ರತಿಯೊಂದೂ ಏನೇ ಬಂದರೂ ನಗುಮುಖದಿಂದನೇ ಎಲ್ಲರಿಗೆ ಫೇಸ್ ಮಾಡ್ತಾರೆ. ಆಗ ನಾವು ಪೇಷಂಟ್ ಎಂತ ನಾವು ನೆಳ್ಕೊಂಡು ಹೋಗ್ತೀವಪ್ಪ ಅಂದ್ರೆ ಅವ್ರ ಮಗ ನೋಡ್ಕೊಂಡು ನಮಗೂ ಸ್ವಲ್ಪ ಬೇರೆ ಹೋಗ್ತಾರೆ. ಅದಕ್ಕೆ ಇಂತಹ ಮಗನನ್ನು ಪಡೆದಂತಹ ಆ್ಯಕ್ಚುಲಿ ತಂದೆ ತಾಯಿಗಳಿಗೂ ಹಾಗೂ ನಮ್ಮೂರಿಗೆ ಒಂದು ಇವತ್ತು ಜವಳಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿದೆಯಲ್ಲ, ನಮಗೆ ಭಾಳ ಖುಷಿ ಆಗಿದೆ. ಅದರಂತೆ ನಿಮ್ಗೆ ಇನ್ನೊಂದು ಮಾತು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಜವಳಿ ಡಾಕ್ಟರ್ ಹೋದ ಮೇಲೆ ಕುರಿ ಡಾಕ್ಟರ್ ಬಂದ ಮೇಲೆ ಯಾರ್ಯಾರು ನಾವು ಸರಿಯಾಗಿ ಬರಂಗಿಲ್ಲ. ಯಾಕೆ ಪ್ರತಿಯೊಂದೂ ವ್ಯವಸ್ಥೆಯನ್ನು ಜವಳಿ ಸರ್ ಹಾಕಿ ಕೊಟ್ಟ ಒಂದು ಮಾರ್ಗದಲ್ಲಿನೇ ಅವ್ರು ಸಾಕಾಕತ್ತಾರೆ. ಪಾಲ್ತು ಏನೂ ಕೆಲಸ ನಡೆಯಂಗಿಲ್ಲ. ಯಾರು ಏನು ಬರ್ತಾರೆ ಏನಿಲ್ಲ ನಮ್ಮ ಕೆಲಸ ಆಯ್ತು ತಾವು ಎಲ್ಲ ಸ್ಟಾಫ್ನವರು ಮಾಡಾಕ್ತಾರೆ ಅಂತ ನಾವು ಈಗ ತಿಳಿಬಿಡ್ತೀವಿ. ಯಾಕಂದ್ರೆ ನಾವು ಸಂಘಟನೆದಾರರು ಭಾಳ ಸಲ ಹೋರಾಟ ಮಾಡಿವಿ. ಆಮೇಲೆ ಇಲ್ಲಿ ಹೆಡ್ರೋಸಿನ್ ಕ್ಯಾಂಪ್ ಮಾಡಿವಿ, ರಗಡ್ ಸಲ ನಾವು ಕ್ಯಾಂಪ್ ಮಾಡಿವಿ. ಎಲ್ಲ ಸರ್ಕಾರವ ಪ್ರತಿಯೊಂದು ನೀವು ಏನು ಮಾಡ್ತೀವಿ ಮಾಡಿರಿ. ಯಾಕಂದ್ರೆ ಐ ಕ್ಯಾಂಪ್ ಸುಮಾರು ಒಂದು 10 ಸಲ ಐ ಕ್ಯಾಂಪ್ ಮಾಡಿವಿ. ಇದೇ ಹಾಸ್ಪಿಟಲ್ನಾಗ ಐ ಕ್ಯಾಂಪ್ ಮಾಡಿವಿ. ಜವಳಿ ಡಾಕ್ಟರ್ನೂ ಬಂದಿದ್ರು, ಎಲ್ಲರೂ ಬಂದಿದ್ರು. ಅದಕ್ಕೆ ಈ ಒಂದು ಮುಂಬರುವ ದಿನಗಳಲ್ಲಿ ಇವಾಗ ಮೆಂಬರ್ಸ್ನು ಅಗ್ದಿ ಆಕ್ಟಿವ್ ಆಗಿದಾರ. ಯಾಕಂದ್ರೆ ಏನೂ ಮಾಡಕ್ಕೂ ಅವರು ಬಿಡಂಗಿಲ್ಲ. ಅಧಿಕಾರಿಗಳು ಒಂದು ಕರೆಕ್ಟ್ ಆಗಿತ್ತಪ್ಪ ಅಂದ್ರೆ ಸ್ಟೇರಿಂಗ್ ಕರೆಕ್ಟ್ ಆಗಿತ್ತಪ್ಪ ಅಂದ್ರೆ ಪ್ಯಾಸೆಂಜರ್ ಕರ್ಕೊಂಡು ಹೋಗ್ತಾರಂತಲ್ಲ, ಆ ಥರ ನಮ್ಮ ಕುರಿ ಡಾಕ್ಟರ್ ಅದಾರ. ಅವ್ರಿಗೂ ಇನ್ನೊಂದು ಸ್ವಲ್ಪ ನಮ್ಮ ಗುಳೇದಗುಡ್ಡ ದವಾಖಾನೆ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಒಯ್ಯುವ ಒಂದು ದಾರಿಯಲ್ಲಿ ತರಲಿ ಅಂತ ನಾನು ಕೇಳಿಕೊಂಡು ನಮ್ಮ ಜವಳಿ ಸರ್ಗೆ ಆರೋಗ್ಯ ಆಯುಷ್ಯ ಮತ್ತು ಐಶ್ವರ್ಯವನ್ನು ಭಗವಂತ ಕಾಪಾಡಲಿ. ಆಕ್ಚುಲಿ ಅವರಿಗೆ ಒಂದೇ 50 ಹುಟ್ಟುಹಬ್ಬ, ಆ ಹುಟ್ಟುಹಬ್ಬದ ಕೃತಜ್ಞತೆಗಳನ್ನು ಅವರ ಮನೆಯವರಿಗೂ ನಾವು ತಿಳಿಸಾಕ ತಪ್ಪೇನಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದ, ಜೈ ಹಿಂದ್. ಸೊ ಈಗ ಅಲ್ಲಿ ಚಿಲ್ಡ್ರನ್ ಹಾರ್ಟ್ ಅಟ್ಯಾಕ್ ಒಂಥರ ಡಿಲರ್ ಥರ ಈಗ ಅವಕ್ಕೂ ಒಂಥರ ಈ ಏಜ್ನಾಗ ಸಂಖ್ಯೆ ಶುಗರ್ ಅಂತೂ ಕಾಮನ್ ಆಗಿ ಸ್ಪ್ರೆಡ್. ಆಲ್ಮೋಸ್ಟ್ ಎವ್ರಿಬಡಿ 1:3 1:1 ಹಂಗೆ ಆ ಥರ ಕೇಸಸ್ ಸ್ಪ್ರೆಡ್ ಆಗ್ತಾ ಇದೆ ಇಂಡಿಯಾದಲ್ಲಿ. ಸೊ ಇವೆಲ್ಲ ಪ್ರಿವೆನ್ಷನ್ ಯಾಕೆ ಈಗಾಗಲೇ ಜಾಸ್ತಿ ಆಗೋ ಕಾರಣ ಅಂತಂದ್ರೆ ಸರ್ ಹೇಳಿದ ಪ್ರಕಾರ ಇವೆಲ್ಲ ಡೈಟು, ಪ್ರೋಟೀನ್ ಯೂಸ್, ಆಮೇಲೆ ಪ್ಲಸ್ ಡೈಟ್, ಆಮೇಲೆ ವೇ ಆಫ್ ವಾಕ್, ವೇ ಆಫ್ ಸ್ಟೈಲ್, ಲೈಫ್ ಸ್ಟೈಲ್ ಇವಾಗ 50 ವರ್ಷ ದಾಟಿದ್ರಿಂದ ಸ್ವಲ್ಪ ಸರಿಯಾಗಿ ಒಂದು ಎಲ್ಲರಿಗೂ ಒಂಥರ ಜನರಿಗೆ ಅವೇರ್ನೆಸ್ ಕೊಟ್ಟು ಅವರಿಗೆ ಒಂಥರ ಪಬ್ಲಿಕ್ಗೆ ಸರಿಯಾಗಿ ಒಂದು ಅನುಕೂಲ ಮಾಡ್ಕೊಡಕ್ಕೆ ಹೇಳಿ ಅವ್ರ ಪ್ರೀತಿಯಿಂದ ಕೇಳಿದಕ್ಕೆ ನಾವು ಅವ್ರಿಗೆ ಎಷ್ಟೇ ನೋಡ ಜನರಿಗೆ ಎಷ್ಟು ಕಾಳಜಿ ಇದೆ. ಸೊ ಅದರಿಂದ ಅನುಕೂಲ ಎಷ್ಟಾಗುತ್ತೆ ಅಂತ ಹೇಳಿ ನಮಗೆ ಬಹುಶಃ ನಿಮ್ಗೆ ಯಾರಿಗಾಲ ತಿಳಿಸಿ ಹೇಳ್ತಾರೆ.
ಪ್ರಿವೆನ್ಷನ್ ಅಂತಂದ್ರೆ ತಡೆಗಟ್ಟುವಿಕೆ ಮೊದಲು ಬರೋಕ್ಕಿಂತ ತಡೆಗಟ್ಟುವಿಕೆ ಅದೆಲ್ಲ ಮಾಡ್ಬೇಕಂತ ಮಾಡಿದ್ರಂತಂದ್ರೆ ಇವೆಲ್ಲ ಅವಾಗ ಮಾಡ್ಬೋದು. ಇನ್ನು ಶುಗರ್ ಚೇಂಜ್ ಮಾಡ್ಕೋಬಹುದು, ಶುಗರ್ ಫ್ರೀ ಮಾಡ್ಕೋಬಹುದು, ಡೈಟ್ ಚೇಂಜ್ ಮಾಡ್ಕೊ, ಇವೆಲ್ಲ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಹೀಗಾಗಿ ಅವೆಲ್ಲ ಸುದೀರ್ಘ ನಮ್ಮ ಆರೋಗ್ಯ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿ ನಿವೃತ್ತಿ ಹೊಂದಿ ಈಗ ಒಂದು ಒಳ್ಳೆಯ ಹೆಸರು ಗಳಿಸಿ ಆಮೇಲೆ ಎಲ್ಲರೂ ಕೊಯ್ದಂತೂ ಹಾಲಿಬಲ್ ಅಲಂಕೃತಿ ಅವ್ರ ಮೇಲೆ ಅವ್ರು ಏನ್ ಗೈಡೆನ್ಸ್ ಕೊಡ್ತೀವಿ ನಾವು ಸರಿಯಾಗಿ ಫಾಲೋ ಮಾಡ್ತೀವಿ. ಅವೆಲ್ಲ ಟೈಮ್ನಾಗ ಎಷ್ಟು ವರ್ಕ್ ಮಾಡಿದಾರೆ ಅಂದ್ರೆ ಬಹಳ ಬ್ಯೂಟಿಫುಲ್. ಸೊ ಅದನ್ನೆಲ್ಲ ನಾವು ಹೇಳಲಿಕ್ಕೆ ಮಾತಿಲ್ಲ. ಮತ್ತೊಂದು ಇದೆಲ್ಲ ಕರಿಕುರಿಯಲ್ಲೇನೆ ಒಂದು ಒಳ್ಳೆಯ ಮಲ್ಟಿ ಸ್ಪೆಷಾಲಿಟಿ ಒಂದು ಹೃದಯಕ್ಕೆ ಸಂಬಂಧಪಟ್ಟದ್ದು ಎಲ್ಲರೂ ಇಂಥದ್ದೊಂದು ಎಲ್ಲರೂ ಜಿಲ್ಲಾ ಒಂದಲ್ಲೇ ತಮ್ಮ ಕ್ಷೇತ್ರದಲ್ಲೇ ಮಾಡಿ ಎಲ್ಲಾ ಜನರಿಗೆ ಅನುಕೂಲ ಆಗುವಂಗ ಭಾರಿ ಚಂದ ಒಂದು. ಈ ಸಂದರ್ಭದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದ ಮುಖ್ಯ ವೈದ್ಯರು ಆದ ಡಾಕ್ಟರ್ ನಾಗರಾಜ್ ಕುರಿ ಹಾಗೂ ನಿರ್ದೇಶಕ ಮಂಡಳಿ ಸಮಾಜ ಸೇವಕರು ಆದ ರವಿ ಅಂಗಡಿ, ರಾಜು ಸಂಗಮ, ದಾವಲ ಭಾಗವಾನ್ ಹಾಗೂ ಸಮುದಾಯದ ಆರೋಗ್ಯ ಕೇಂದ್ರದ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.